ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಬನ್ನಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕ ಮಾಡೋಣ. ಬನ್ನಿ, ಈ ಪ್ರಾಬ್ಲಮ್ ನಾವು ಓದುವಂತ ಪ್ರಾಬ್ಲಮ್ ಬಿಕಾಮ್ ನವೆಂಬರ್ 2006 ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ ಈ ರೀತಿ ಇದೆ. ಮಿಸ್ಟರ್ ಪಿ, ಆನ್ ಇಂಡಿಯನ್ ಸಿಟಿಸನ್, ಲೆಫ್ಟ್ ಇಂಡಿಯಾ ಆನ್ 28th October 2015 for the first time to UK for the purpose of employment. He visit India every year and stay here from 15th April to 10th September since 2020-21. What will be his residency status for the assessment year 2026-27 ಅಂತ. ಸದ್ಯ ಒಂದು ಪ್ರಾಬ್ಲಮ್ ಅಲ್ಲಿ ಮಿಸ್ಟರ್ ಪಿ ಅನ್ನೋನು ಇಂಡಿಯನ್ ಸಿಟಿಸನ್, ಅಂದ್ರೆ ಭಾರತೀಯ. ಇವನೇನ್ ಮಾಡ್ತಾನೆ, 2015 ಅಲ್ಲಿ ಫಸ್ಟ್ ಟೈಮ್ ಏನ್ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ, UK ಹೋಗ್ತಾನೆ, ಬೇರೆ ದೇಶಕ್ಕೆ ಹೋಗ್ತಾನೆ, UK ಹೋಗ್ತಾನೆ. 2015 ಅಕ್ಟೋಬರ್ಗೆ ಹೋಗ್ತಾನೆ. ಅವನು ಹೋದವನು ಏನ್ ಮಾಡ್ತಾನೆ, ಏನಕ್ಕೋಸ್ಕರ ಹೋಗ್ತಾ ಇದ್ದಾನೆ, ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಅಂತ, ಜಾಬ್ಗೋಸ್ಕರ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾನೆ. ಜೊತೆಗೆ ಏನ್ ಮಾಡ್ತಾನೆ, ಈ ವಿಸಿಟ್ಸ್ ಇಂಡಿಯಾ ಪ್ರತಿ ವರ್ಷ ಬಂದು ಇಲ್ಲಿಂದ 2020-21 ನಿಂದ 15ಗೆ ಹೋದ. 15-16 ಬಂದಿಲ್ಲ, 16-17 ಬಂದಿಲ್ಲ, 17-18 ಇಂಡಿಯಾಗೆ ಬಂದಿಲ್ಲ, 18-19 ಬಂದಿಲ್ಲ, 19-20 ಬಂದಿಲ್ಲ. 2021 ನಿಂದ ಏನ್ ಮಾಡ್ತಾನೆ, ಪ್ರತಿ ವರ್ಷ ಏಪ್ರಿಲ್ 15ಕ್ಕೆ ಬರ್ತಾನೆ ಇಂಡಿಯಾಗೆ, 10th ಸೆಪ್ಟೆಂಬರ್ ಹೊರಟೋಗ್ತಾನೆ. ಅಂದ್ರೆ ಈ 15th ಏಪ್ರಿಲ್ ನಿಂದ 10th ಸೆಪ್ಟೆಂಬರ್ ವರೆಗೂ ಏನ್ ಮಾಡ್ತಾನೆ, ಇಂಡಿಯಾನಲ್ಲಿ ಇರ್ತಾನೆ ಅಂತ ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ವಾಟ್ ವಿಲ್ ಬಿ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2026-27 ಅಂತ ಕೇಳ್ತಾ ಇದ್ದಾರೆ. ಅಸೆಸ್ಮೆಂಟ್ ಇಯರ್ 2026-27 ಅಂದ್ರೆ ಹಾಗಾದ್ರೆ ಪ್ರೀವಿಯಸ್ ಇಯರ್ ಆಗಿರುತ್ತೆ, ಒಂದು ವರ್ಷ ಹಿಂದಿನ ವರ್ಷ ಆಗಿರುತ್ತೆ. ನಮ್ಮ ಪ್ರೀವಿಯಸ್ ಇಯರ್ ಬಂದು 2025-26 ಅಂತ. ಸೊ ಏನೇ ಇರಲಿ ಸ್ನೇಹಿತರೆ, ಇದು ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ಬೇಸಿಕ್ ಕಂಡೀಷನ್, ಅಡಿಷನಲ್ ಕಂಡೀಷನ್ ನಮಗೆ ನೀಟಾಗಿ ಮೊದಲೇ ಗೊತ್ತಿರಬೇಕು. ಅದನ್ನು ನಾವು ಜ್ಞಾಪಕ ಮಾಡದೆ, ಗೊತ್ತಿಲ್ಲದೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾದ್ರೆ ಒಂದ್ಸಾರಿ ರಿವಿಷನ್ ಮಾಡೋಣ ಬನ್ನಿ. ಬೇಸಿಕ್ ಕಂಡೀಷನ್ 6 ಸಬ್ಸೆಕ್ಷನ್ 6 ಅಲ್ಲಿ 2 ಬೇಸಿಕ್ ಕಂಡೀಷನ್ಸ್ ಇದಾವೆ. ಒಂದು ಕಂಡೀಷನ್ ಹೇಳುತ್ತೆ, ಮತ್ತೆ ಅಡಿಷನಲ್ ಕಂಡೀಷನ್ 6 ಮತ್ತೆ 6 ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಬೇಸಿಕ್ ಕಂಡೀಷನ್ ಹೇಳುತ್ತೆ, he must stay in India at least for 182 days during the previous year. ನಮ್ಮ ಪ್ರೀವಿಯಸ್ ಇಯರ್ ಅಲ್ಲೂ 182 ದಿನ ಇರಬೇಕು ಅಂತ ಒಂದು ಕಂಡೀಷನ್ ಹೇಳುತ್ತೆ. ಮತ್ತೆ ಎರಡನೇ ಕಂಡೀಷನ್ ಹೇಳುತ್ತೆ, ಯಾರಿಗೆ 182 ದಿನಕ್ಕಿಂತ ಹೆಚ್ಚಾಗಿ ಇರೋಕ್ಕೆ ಸಾಧ್ಯವಾಗಲ್ವೋ ಅವ್ರಿಗೋಸ್ಕರ ಎರಡನೇ ಕಂಡೀಷನ್ ಇದೆ, ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 60 days ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಪ್ಲಸ್ 365 days in 4 preceding the previous years. ಸೊ ಎರಡನೇ ಕಂಡೀಷನ್ ಪ್ರಕಾರ ನಮ್ಮ ಪ್ರೀವಿಯಸ್ ಇಯರ್ 2025-26 ಅಲ್ಲಿ ಅವನು 60 ದಿನ ಇರಬೇಕು. ನಮ್ಮ ಪ್ರೀವಿಯಸ್ ಇಯರ್ ಬಿಟ್ಟು ಅದ್ರ ಹಿಂದಿನ 4 ವರ್ಷಗಳಲ್ಲಿ 365 ದಿನ ಇರಬೇಕು ಅಂತ ಎರಡನೇ ಕಂಡೀಷನ್ ಹೇಳುತ್ತೆ. ಅಡಿಷನಲ್ ಕಂಡೀಷನ್ಸ್ ಏನ್ ಹೇಳುತ್ತೆ ಅಂದ್ರೆ, ಮೊದಲೇ ಅಡಿಷನಲ್ ಕಂಡೀಷನ್, he must resident in India 2 out of 10 preceding the previous years. ಅವನು ರೆಸಿಡೆಂಟ್ ಆಗ್ಬೇಕಂದ್ರೆ ಯಾವ್ದಾರ ಒಂದು ಬೇಸಿಕ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡಿರಬೇಕು. ಏನೇ ಇರಲಿ, ಅವನು ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವನು ರೆಸಿಡೆಂಟ್ ಆಗಿರಬೇಕು ಅಂತ ಹೇಳುತ್ತೆ. ಮತ್ತೆ ಎರಡೇ ಬೇಸಿಕ್ ಕಂಡೀಷನ್ ಹೇಳುತ್ತೆ, ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 730 days in 7 preceding the previous years. ಹಿಂದಿನ ನಮ್ಮ ಪ್ರೀವಿಯಸ್ ಇಯರ್ ಬಿಟ್ಟು ಹಿಂದಿನ 7 ವರ್ಷಗಳಲ್ಲಿ 730 ದಿನ ಇರಬೇಕು ಅಂತ ಇದು ಒಂದು ಎರಡನೇ ಅಡಿಷನಲ್ ಕಂಡೀಷನ್ ಹೇಳುತ್ತೆ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ, ಈ ಪ್ರಾಬ್ಲಮ್ನ ಡೈರೆಕ್ಟಾಗಿ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ, ನೀವೊಂದು ಕೆಲಸ ಮಾಡಿ, ಇದಕ್ಕಿಂತ ಮುಂಚೆ ನಾನು ಪ್ರಾವಿಷನ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನಲ್ಲಿ ಕಂಡೀಷನ್ಸ್ ಏನಿರುತ್ತೆ, ಹೆಂಗೆ ನಾವು ಯೋಚನೆ ಮಾಡಬೇಕು ಅನ್ನೋದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನಂತರ ಈ ಒಂದು ಪ್ರಾಬ್ಲಮ್ನ ಮಾಡೋಕೆ ಹೋದರೆ ತುಂಬಾ ಈಸಿ ಆಗಿಬಿಡುತ್ತೆ. ಆಯಿತು, ಇಲ್ಲಿ 2 ಬೇಸಿಕ್ ಕಂಡೀಷನ್ ಮತ್ತು 2 ಅಡಿಷನಲ್ ಕಂಡೀಷನ್ ಇದ್ದಾವೆ. ನಾನು ಅಲ್ಲಿ ಆ ಒಂದು ವಿಡಿಯೋನಲ್ಲಿ ಸಿಟಿಸನ್ ಆಫ್ ಇಂಡಿಯಾನ 2 ಭಾಗದಲ್ಲಿ ಡಿವೈಡ್ ಮಾಡ್ತೀನಿ. ಒಂದು ಜನರಲ್ ಕ್ಯಾಟಗರಿ, ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಅಂತ. ಸ್ಪೆಷಲ್ ಕ್ಯಾಟಗರಿಯಲ್ಲಿ 3 ಥರ ವ್ಯಕ್ತಿಗಳಿರ್ತಾರೆ. ಯಾರಂದ್ರೆ, ಇಂಡಿಯನ್ ಬೇರೆ ದೇಶಕ್ಕೆ ಎಂಪ್ಲಾಯ್ಮೆಂಟ್ಗೋಸ್ಕರ ಹೋದವರು, ಎರಡನೇದು ಇಂಡಿಯನ್ ಶಿಪ್ ಅಲ್ಲಿ ಕ್ರೂ ಮೆಂಬರ್ ಆಗಿ ಕೆಲಸ ಮಾಡೋರು, ಮೂರನೇದಾಗಿ ಇಂಡಿಯನ್ ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟು ವಿಸಿಟ್ಗೋಸ್ಕರ ಬರ್ತಾ ಇರೋರು. ಈ 3 ಕ್ಯಾಟಗರಿಯಲ್ಲಿ ಇದ್ದವ್ರಿಗೆ ಏನು ಹೇಳ್ತೀವಿ, ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ, ಅವ್ರಿಗೆ ಎರಡನೇ ಬೇಸಿಕ್ ಕಂಡೀಷನ್ ಅವೈಲೇಬಲ್ ಇಲ್ಲ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಇವನೇನು ಮಾಡ್ತಾನೆ, ಮಿಸ್ಟರ್ ಪಿ ಏನು ಮಾಡ್ತಾ ಇದ್ದಾನೆ, ಇಲ್ಲಿ
ಮಿಸ್ಟರ್ ಪಿ ಏನು ಮಾಡ್ತಾ ಇದ್ದಾನೆ, UK ಹೋಗ್ತಾ ಇದ್ದಾನೆ. ಏನಕ್ಕೋಸ್ಕರ? ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ನಾವು ಇಂಡಿಯನ್ಸ್ ಏನಾರು ಹೋದ್ರೆ ಅವ್ರಿಗೆ ಎರಡನೇ ಬೇಸಿಕ್ ಕಂಡೀಷನ್ ಅವೈಲಬಲ್ ಇಲ್ಲ. ಎರಡನೇ ಬೇಸಿಕ್ ಕಂಡೀಷನ್ ನೋಡಿ, ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ಗೆ ಹೋದ್ರೆ ಎರಡನೇ ಕಂಡೀಷನ್ನು ಅವರಿಗೆ ಅವೈಲಬಲ್ ಇಲ್ಲ. ಹಾಗಾದ್ರೆ ಮಿಸ್ಟರ್ ಪಿಗೆ ಏನಾಗಿದೆ ಇವಾಗ? ಇಲ್ಲಿ ಒಂದೇ ಬೇಸಿಕ್ ಕಂಡೀಷನ್ ಇರೋದು, ಒಂದೇ ಬೇಸಿಕ್ ಕಂಡೀಷನ್. ಎರಡು ಕಂಡೀಷನ್ ಯಾವ್ದಾರು ಒಂದು ಅಂತ ಯೋಚನೆ ಮಾಡಕ್ ಆಗೋದಿಲ್ಲ. ಒಂದೇ ಬೇಸಿಕ್ ಕಂಡೀಷನ್, ಆ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ. ಒಂದು ವೇಳೆ ರೆಸಿಡೆಂಟ್ ಆದ್ರೆ ಆವಾಗ ಅಡಿಷನಲ್ ಕಂಡೀಷನ್ಸ್ನ ಚೆಕ್ ಮಾಡಿ ಅವನು ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ನಾವು ಆಮೇಲೆ ಡಿಟರ್ಮೈನ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇಷ್ಟು ವಿಷಯ ತಿಳ್ಕೊಂಡ್ಮೇಲೆ ನಾವು ಬನ್ನಿ ಪ್ರಾಬ್ಲಮ್ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಇದೆ, ಇಲ್ಲಿ ಸೊಲ್ಯೂಷನ್ ಮಾಡೋಣ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ್ದೀನಿ ಸೊಲ್ಯೂಷನ್ ನಾವು 4 ಸ್ಟೆಪ್ಪಲ್ಲಿ ಮಾಡ್ಬೋದು. 4 ಸ್ಟೆಪ್. ಯಾವ್ಯಾವ ಸ್ಟೆಪ್ ಅಂದರೆ, ಫಸ್ಟ್ ಸ್ಟೆಪ್ ಬಂದು ನೋಟ್ ನಂಬರ್ 1, steps in determination of residential status. First condition, first step, calculation of number of days stay in India during the previous year. ಫಸ್ಟ್ ನಾವೇನು ಮಾಡ್ಬೇಕಂದ್ರೆ, ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಮಿಸ್ಟರ್ ಪಿ ಎಷ್ಟು ದಿನ ಇದ್ದ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಫಸ್ಟ್ ಕಂಡೀಷನ್ ಪ್ರಕಾರ. ಆಯ್ತಲ್ವಾ? ಇರೋದೇ ಒಂದು ಬೇಸಿಕ್ ಕಂಡೀಷನ್, 182 ದಿನ ಇರಬೇಕಂತ ಒಂದೇ ಕಂಡೀಷನ್ ಇರೋದು. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಯಾರು ಹೋಗ್ತಾರೋ ಇಂಡಿಯನ್ಸ್ ಬೇರೆ ದೇಶಕ್ಕೆ ಕೆಲಸಕ್ಕೋಸ್ಕರ ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಯಾರು ಹೋಗ್ತಾರೋ ಅವ್ರಿಗೆ ಎರಡನೇ ಅಡಿಷನಲ್ ಕಂಡೀಷನ್ ಅವೈಲೇಬಲ್ ಇಲ್ದಿರೋದ್ರಿಂದ ಒಂದೇ ಬೇಸಿಕ್ ಕಂಡೀಷನ್ ಮೇಲೆ ಅವನ್ನ ನಾವು ಅದು ಪಾಸ್ ಮಾಡಿದ್ರೆ ರೆಸಿಡೆಂಟ್, ಇಲ್ಲ ಅಂದ್ರೆ ನಾನ್ ರೆಸಿಡೆಂಟ್ ಅಂತ ಹೇಳ್ಬೋದು. ಬೇಕಂದ್ರೆ ಒಟ್ಟಿನಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇದ್ದಾನೆ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ಎರಡನೇ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರೆಸಿಡಿಂಗ್ ದ ಪ್ರೀವಿಯಸ್ ಇಯರ್ಸ್. ನಮ್ಮ ಪ್ರೀವಿಯಸ್ ಇಯರ್ ಬಿಟ್ಟು ಹಿಂದಿನ ವರ್ಷಗಳಲ್ಲಿ ಅವನು ಎಷ್ಟು ದಿನ ಇದ್ದ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಟೇಬಲ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಆ ಟೇಬಲ್ನ ಹಾಕಿ ಮಾಡಬೇಕಾಗತ್ತೆ. ಯಾವಾಗ ನಾವು ಟೇಬಲ್ ಬರಿತೀವಿ ಅಂದ್ರೆ, ಒಂದು ವೇಳೆ ಎರಡನೇ ಕಂಡೀಷನ್ನ ನಾವು ಚೆಕ್ ಮಾಡೋದಾದ್ರೆ 365 ಡೇಸ್ ಇನ್ ಹಿಂದಿನ 4 ವರ್ಷಗಳಲ್ಲಿ 365 ದಿನ ಇರಬೇಕು. 10 out of 2 ರೆಸಿಡೆಂಟ್ ಆಗಿರಬೇಕು. 730 ಡೇಸ್ ಅಂಡ್ 7 PP ಅಂತ ಏನು ಮೂರು ಕಂಡೀಷನ್ಸ್ ಇದಾವಲ್ಲ, ಆ ಕಂಡೀಷನ್ಗಳು ಚೆಕ್ ಮಾಡುವಾಗ ನಾವು ಅದು ಮಾಡೋಕ್ಕೋಸ್ಕರ ಎರಡನೇ ಸ್ಟೆಪ್ನ ನಾವು ಯೂಸ್ ಮಾಡ್ತೀವಿ. ಮತ್ತೆ ಮೂರನೇದು, ಟೆಸ್ಟಿಂಗ್ ಆಫ್ ಕಂಡೀಷನ್ಸ್. ಎಲ್ಲ ಡೇಟಾ ರೆಡಿ ಮಾಡ್ಕೊಂಡ್ಮೇಲೆ ನಾವು ಟೆಸ್ಟ್ ಮಾಡಬೇಕು. ಫಸ್ಟ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದಾನ, ಫಸ್ಟ್ ಅಡಿಷನಲ್ ಕಂಡೀಷನ್ ಫುಲ್ಫಿಲ್ ಮಾಡಿದೀನ ಅಂತ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡ್ತೀವಲ್ಲ, ಅದು ಬಂದು ಸ್ಟೆಪ್ ನಂಬರ್ 3. ಮತ್ತೆ ಸ್ಟೆಪ್ ನಂಬರ್ 4 ಅಲ್ಲಿ ಏನ್ ಮಾಡ್ತೀವಿ ನಾವು, ಕನ್ಕ್ಲೂಷನ್. ಅವನು ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ, ನಾನ್ ರೆಸಿಡೆಂಟಾ ಅಂತ ಕನ್ಕ್ಲೂಷನ್ ಮಾಡ್ತೀವಿ. ಮತ್ತೆ ಸ್ನೇಹಿತರೆ, ಈ ಒಂದು 4 ಸ್ಟೆಪ್ ಎಲ್ಲಾ ಪ್ರಾಬ್ಲಮ್ಮು ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಸರಿ ಈ ಎರಡನೇ ಸ್ಟೆಪ್ ಇದೆಯಲ್ಲ, ಈ ಎರಡನೇ ಸ್ಟೆಪ್ ಅಲ್ಲಿ ಬಂದು ಆಪ್ಷನಲ್, ಅದು ನಮಗೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರ್ಬೋದು, ಅವಶ್ಯಕತೆ ಬರ್ದೇನೆ ಇರ್ಬೋದು, ಆ ಥರದ್ದು. ಸೊ ಅಲ್ಲಿ 3 ಸ್ಟೆಪ್ ಅಂತ ಗ್ಯಾರಂಟಿ ಇರುತ್ತೆ. ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 3, ಸ್ಟೆಪ್ ನಂಬರ್ 4 ಗ್ಯಾರಂಟಿ ಇರುತ್ತೆ. ಸ್ಟೆಪ್ ನಂಬರ್ 2 ಬಂದ್ಬಿಟ್ಟು ನಮಗೆ ಅವಶ್ಯಕತೆ ಬಿದ್ದರೆ ಮಾತ್ರ ಯೂಸ್ ಮಾಡುವಂಥ ಸ್ಟೆಪ್. ಬನ್ನಿ ಸ್ಟೆಪ್ 1 ಫಸ್ಟ್ ಸ್ಟೆಪ್ ಚೆಕ್ ಮಾಡಾಗರೆ. ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 2025-26. ಪ್ರಾಬ್ಲಮ್ ಅಲ್ಲಿ ಹೇಳಿದಾರೆ, ಅವನು 2015ಗೆ ಹೋಗ್ತಾನೆ, ಆದರೆ 2020-21 ಇಂದ ಪ್ರತಿ ವರ್ಷ ಇಂಡಿಯಾಗೆ 15th ಏಪ್ರಿಲ್ 10 ಸೆಪ್ಟೆಂಬರ್ ವರೆಗೂ ಇಂಡಿಯಾನಲ್ಲಿ ಇರ್ತಾನಂತೆ. ಹಾಗಾದ್ರೆ ಇಂಡಿಯಾನಲ್ಲಿ ಎಷ್ಟು ದಿನ ಇದ್ದ ಅಂತ ಚೆಕ್ ಮಾಡ್ಬೇಕಾದ್ರೆ ನೋಡಿ, ಚೆಕ್ ಮಾಡ್ತೀನಿ ನಾನು. ಅವ್ನು ನಮ್ಮ ಪ್ರೀವಿಯಸ್ ಇಯರ್ ಬಂದು 2025-26. ಇಟ್ಸ್ ಎ ಪೀರಿಯಡ್ ಆಫ್ 12 months which starts from 1st April of 2025 and ended on 31st March of 2026. ಸೊ ಯಾವಾಗ ಬರ್ತಾನೆ ಅವನು? ನಮ್ಮ ಪ್ರೀವಿಯಸ್ ಸಂಬಂಧಪಟ್ಟಂತ ಯಾವ ಡೇಟ್ ಕೊಟ್ಟಿದ್ದಾರೆ ಅಂದ್ರೆ, ಪ್ರತಿ ವರ್ಷ ಅಂದ್ರೆ ನಮ್ಮ ಪ್ರೀವಿಯಸ್ ಏಪ್ರಿಲ್ 15ನೇ ತಾರೀಕು ಬರ್ತಾನೆ, 10th ಸೆಪ್ಟೆಂಬರ್ ಹೋಗ್ತಾನೆ. ಆದ್ರೆ ನಮ್ಗೆ 2 ಡೇಟ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಒಂದು 15th ಏಪ್ರಿಲ್ ಅಂತ, ಇನ್ನೊಂದು ಬಂದು 10th ಸೆಪ್ಟೆಂಬರ್ ಅಂತ ಕೊಟ್ಟಿದ್ದಾರೆ. ಆ ಡೇಟ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ನನ್ನ ಪ್ರೀವಿಯಸ್ ಸ್ಟಾರ್ಟ್ ಆಗ್ತಾ ಇರೋದು 1/4/2025ಕ್ಕೆ. ಆದ್ರೆ ಅವನು ಬರ್ತಾ ಇರೋದು ಯಾವಾಗ? ಎವ್ರಿ ಇಯರ್ 15th ಏಪ್ರಿಲ್ ಇಲ್ಲಿ ಬರ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿಂದ ನನ್ನ ಪ್ರೀವಿಯಸ್ ಸ್ಟಾರ್ಟ್ ಆಗಿತ್ತು, ಅಲ್ಲಿಂದ ಹಿಡಿದು ಈ ಡೇಟ್ ಅವರು ಅವನು ಎಲ್ಲಿದ್ದ? ಆಮೇಲೆ ಬಂದ್ಮೇಲೆ 15th ಏಪ್ರಿಲ್ ಬಂದಾಗ 10 ಸೆಪ್ಟೆಂಬರ್ ಅವ್ರಿಗೆ ಎಲ್ಲಿದ್ದ? 10 ಸೆಪ್ಟೆಂಬರ್ ಆಮೇಲೆ ಅಲ್ಲಿಂದ ಮತ್ತೆ ನನ್ನ ಒಂದು ಪ್ರೀವಿಯಸ್ ಇಯರ್ ಎಂಡ್ ಆಗೋವ್ರಿಗೆ ಎಲ್ಲಿದ್ದ ಅಂತ ಚೆಕ್ ಮಾಡೋದಾದ್ರೆ ನೋಡಿ, ಇಲ್ಲಿ ಬರ್ತಾ ಇದ್ದಾನೆ 15/4/2025. ಇಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ಈ ಡೇಟ್ ಅವ್ರಿಗೆ ಅವನು ಫಾರಿನ್ ಅಲ್ಲೇ ಇದ್ದ ಅಂತ. ಹಾಗಾದ್ರೆ ಔಟ್ಸೈಡ್ ಇಂಡಿಯಾ, ಈ ಸ್ಟೇಡ್ ಔಟ್ಸೈಡ್ ಇಂಡಿಯಾ ಅಂತ. ಮತ್ತೆ 15th ಬಂದವನು ಮತ್ತೆ 10th ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾನೆ ಅಂದ್ರೆ ಎಲ್ಲಿರ್ತಾನೆ ಅವನು? ಇನ್ ಇಂಡಿಯಾ, ಇಂಡಿಯಾನಲ್ಲಿ ಇರ್ತಾನೆ.
ಮತ್ತೆ 10th ಓದೋನು ಮತ್ತೆ ಬಂದ ಅಂತ ಇನ್ಫಾರ್ಮೇಶನ್ ಕೊಡದೇ ಇರೋ ಮತ್ತೆ ಮುಂದಿನ ವರ್ಷ ಬರ್ತಾನೆ ಏಪ್ರಿಲ್ 15. ಸೊ ನಮ್ಮ ಪ್ರಿವಿಯಸ್ ಇಯರ್ ಎಂಡ್ ಆಗೋವರೆಗೂ ಮತ್ತೆ ಅವ್ನು ಇಂಡಿಯಲ್ಲಿ ಬರದೇ ಇರೋದ್ರಿಂದ ಎಲ್ಲಿರ್ತಾನೆ ಹಾಗಾದ್ರೆ ಇಲ್ಲಿ ಔಟ್ಸೈಡ್ ಇಂಡಿಯಾ. ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ದ ನಂಬರ್ ಆಫ್ ಡೇಸ್ ಸ್ಟೇ ಇನ್ ಇಂಡಿಯಾ. ಇನ್ ಇಂಡಿಯಾ ಅಂತೇನಿದೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲಿಂದ ಈ 15th ಏಪ್ರಿಲ್ ಇಂದ 10th ಏಪ್ರಿಲ್ ವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು. ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ. ದೇರ್ಫೋರ್ ಟೋಟಲ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ PY ಈಕ್ವಲ್ಸ್ ಟು ಯಾವ ತಿಂಗಳು ಬರುತ್ತೆ. ಅವನು ಏಪ್ರಿಲ್ ನೋಡಿ, ಏಪ್ರಿಲ್ ಇಂದ ಸೆಪ್ಟೆಂಬರ್ ಅಂದರೆ ಏಪ್ರಿಲ್ ಮಂತ್ ಪ್ಲಸ್ ಮೇ ಪ್ಲಸ್ ಜೂನ್ ಪ್ಲಸ್ ಜುಲೈ ಪ್ಲಸ್ ಆಗಸ್ಟ್ ಪ್ಲಸ್ ಸೆಪ್ಟೆಂಬರ್ 10th ಹೋಗ್ತಾ ಇದ್ದಾನೆ ಅವನು. ಸ್ನೇಹಿತರೆ, ಈ ಒಂದು ಡೇಟ್ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋವಾಗ ಅವನು ಬಂದಿದ್ದ ದಿನ ಮತ್ತು ಹೋಗಿದ್ದ ದಿನ ಎರಡಕ್ಕೂ ಈಸ್ ಇನ್ ಇಂಡಿಯಾ ಅಂತಾನೆ ನಾವು ಟ್ರೀಟ್ ಮಾಡ್ಕೊಳ್ಳಿ. ಇಂಡಿಯಾನಲ್ಲಿ ಇದ್ದ ಅಂತಾನೆ ಟ್ರೀಟ್ ಮಾಡಿ, ಬಂದಿದ್ದ ದಿನಾನು ಇಂಡಿಯಲ್ಲಿ ಇದ್ದಾನೆ ಅಂತ ಲೆಕ್ಕ ಮಾಡಬೇಕು, ಹೋಗೋ ದಿನಾನು ಇಂಡಿಯಾನಲ್ಲೇ ಇದ್ದ ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ ಕ್ಯಾಲ್ಕುಲೇಷನ್ ಮಾಡೋವಾಗ. ಹಾಗಾದ್ರೆ ಬನ್ನಿ ಒಂದೊಂದೇ ತಿಂಗಳಲ್ಲಿ ಎಷ್ಟು ದಿನ ಆಯ್ತಾ ಅಂತ ಚೆಕ್ ಮಾಡೋಣ. ಏಪ್ರಿಲ್ ದಟ್ ಈಕ್ವಲ್ಸ್ ಟು ಏಪ್ರಿಲ್ ತಿಂಗಳಲ್ಲಿ ಎಷ್ಟು ದಿನ ಆಯ್ತಾ ಅವನು. ಏಪ್ರಿಲ್ ತಿಂಗಳು ಎಷ್ಟು ದಿನ ಇರುತ್ತೆ, 30 days ಇರುತ್ತೆ. ಅವ್ನು ಬಂದಿದ್ದು ಯಾವಾಗ 15th, ಬಂದಿದ್ದ ದಿನಾನು ಲೆಕ್ಕಕ್ಕೆ ತಗೊಳ್ಬೇಕು. ಹಾಗಾದ್ರೆ ಚೆಕ್ ಮಾಡ್ತೀನಿ ನೋಡಿ, ಇಲ್ಲಿ 15, 16, 17, 18, 19, 20, 21, 22, 23, 24, 25, 26, 27, 28, 29, 30 days ಇರುತ್ತೆ. ಅವ್ನು ಬಂದಾಗಿಂದ ನಮ್ಮ ಆ ಒಂದು ತಿಂಗಳು ಮುಗಲಿವರೆಗೂ ಲೆಕ್ಕ ಹಾಕಿದ್ದೀನಿ. ಆಗ ಎಷ್ಟಾಗುತ್ತೆ, ಎಷ್ಟು ದಿನ ಇದ್ದಾನೆ ಇಲ್ಲಿ. ಇದೊಂದೊಂದು ಇದು 5 ಬರುತ್ತಲ್ವಾ, 5 3s 15 + 1 16 days ಅವನು ಇಂಡಿಯಾನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇದ್ದಾನೆ ಅಂತ. ಅದು ಯಾಕಂದ್ರೆ ಫ್ರಾಕ್ಷನ್ ಇದು ತಿಂಗಳು ಸೆಂಟ್ರಲ್ ಬಂದಲ್ಲ, ಅದಕ್ಕೋಸ್ಕರ ಎಷ್ಟು ದಿನ ಇದ್ದ ಅಂತ ನಾವು ಚೆಕ್ ಮಾಡ್ಕೊಂಡ್ವಿ. ಆಮೇಲೆ ಏನು ಮಾಡ್ತಾನೆ, ಮತ್ತೆ ಸೆಪ್ಟೆಂಬರ್ವರೆಗೂ ಇಂಡಿಯಾನಲ್ಲೇ ಇರ್ತಾನೆ ಅಂದರೆ ಪ್ಲಸ್ ಮೇನಲ್ಲಿ ಎಷ್ಟು ಡೇಸ್ ಇರುತ್ತೆ, ಮೇನಲ್ಲಿ 31 days ಇರುತ್ತೆ, ಪೂರ್ತಿ 31 days ಇಂಡಿಯಾನಲ್ಲೇ ಇದ್ದಾನೆ. ಜೂನಲ್ಲಿ 30 days ಇರುತ್ತೆ, ಇಂಡಿಯಾ 30 days ಫುಲ್ ಪೂರ್ತಿ ಇದ್ದಾನೆ. ಜುಲೈಯಲ್ಲಿ 31 days ಇರ್ತಾನೆ. ಆಗಸ್ಟಲ್ಲೂ 31 days ಇರುತ್ತೆ, ಸೊ 31 days ಇಂಡಿಯಾನಲ್ಲಿ ಇದ್ದಾನೆ. ಸೆಪ್ಟೆಂಬರಲ್ಲಿ ಏನು ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಹೋಗಿದ್ದ ದಿನಾನು ನಾವು ಲೆಕ್ಕಕ್ಕೆ ತಗೊಳ್ಬೇಕು ಕ್ಯಾಲ್ಕುಲೇಷನ್ಗೆ. ಅಂದರೆ 10ನೇ ತಾರೀಕು ಹೋಗ್ತಾ ಇದ್ದಾನೆ ಅಂದರೆ ಪೂರ್ತಿ 10 ದಿನ ಇದ್ದ ಆ ತಿಂಗಳಲ್ಲಿ ಅಂತ. ಸೊ ಪೂರ್ತಿ 10 ದಿನ ಇದ್ದಾನೆ ಅಂತ. ಸೊ ಟೋಟಲ್ ಮಾಡ್ಕೊಳ್ಳಿ, 15 + 31 + 30 + 31 + 31 + 10 ಇದೆಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಸಿಗುತ್ತೆ 149 days ಬರ್ತಾ ಇದೆ ಇಲ್ಲಿ. ಹಾಗಾದ್ರೆ ಟೋಟಲ್ ಸ್ಟೇ ಇನ್ ಡ್ಯೂರಿಂಗ್ ಪ್ರಿವಿಯಸ್ ಇಯರ್ ಈಸ್ 149 days ಮಾತ್ರನೇ ಇದೆ ಇಲ್ಲಿ. ನಮಗೆ ಮೊದಲೇ ನಾನು ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ ನಾನು, ಯಾರು ಇಂಡಿಯನ್ಸು ಬೇರೆ ದೇಶಕ್ಕೆ ಕೆಲಸದಿಂದ ಹೋಗ್ತಾರೆ ಅವ್ರಿಗೆ 2ನೇ ಕಂಡೀಷನ್ ಅವೈಲೇಬಲ್ ಇಲ್ಲ. ಹಾಗಾದ್ರೆ ಒಂದೇ ಕಂಡೀಷನ್ ಇರೋದು. ಆ ಕಂಡೀಷನ್ ಏನೋ 182 ದಿನ ಇಂಡಿಯಾನಲ್ಲಿ ಇರಬೇಕು ಅಂತ. ಇದನ್ನ ಅವನು ಇಲ್ಲ, ಆ ಒಂದೇ ಕಂಡೀಷನ್ ಇದೆ. ಅದು ಇಲ್ಲ ಅಂದರೆ ಅವನು ನಾವು ಡೈರೆಕ್ಟಾಗಿ ನಾನ್ ರೆಸಿಡೆಂಟ್ ಅವ್ನು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂದರೆ ಅಡಿಷ್ನಲ್ ಕಂಡೀಷನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ಲ. ರಿಕ್ವೈರ್ಮೆಂಟೇ ಇಲ್ಲ ಅಲ್ಲಿ. ಸೊ ಅದರಿಂದ ಡೈರೆಕ್ಟಾಗಿ ನಾವು ನಾನ್ ರೆಸಿಡೆಂಟ್ ಅಂತ ಇಲ್ಲಿ ಅವನಿಗೆ ಕರಿಬೋದು. ಸ್ನೇಹಿತರೆ, ಒಂದೇ ಒಂದು ಸೆಂಟೆನ್ಸಲ್ಲಿ ಬರೀಬೋದು ಇಲ್ಲಿ, ಈಸ್ ನಾಟ್ ಸ್ಯಾಟಿಸ್ಫೈ ದ ಬೇಸಿಕ್ ಕಂಡೀಷನ್, ಹೆನ್ಸ್ ಹಿ ಈಸ್ ನಾನ್ ರೆಸಿಡೆಂಟ್ ಅಂತ ಬರೀಬೋದು. ಆದರೆ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ, ಈ ಥರ ಲೆಕ್ಕಗಳನ್ನ ನಾವು 6 marks ಅಥವಾ 8 marksಗೆ ಕೊಟ್ಟಿರ್ತಾರೆ. ಮತ್ತು ವ್ಯಾಲ್ಯೂ ಮಾಡುವಾಗ ಏನು ಮಾಡಿರ್ತಾರೆ, ಮಾರ್ಕ್ಸ್ ಅಲಾಟ್ಮೆಂಟ್ ಆಗಿರುತ್ತೆ. ಹೆಂಗೆ ಅಲಾಟ್ ಮಾಡಿರ್ತಾರೆ ಸಾಮಾನ್ಯವಾಗಿ ಅಂದರೆ 2 marks ಕ್ಯಾಲ್ಕುಲೇಷನ್ಗೆ, 2 marks ಕಂಡೀಷನ್ಸ್ ಬರ್ತಿದ್ರೆ, ಬೇಸಿಕ್ ಕಂಡೀಷನ್ ಅಡಿಷನಲ್ ಕಂಡೀಷನ್ ಬರ್ತಿದ್ರೆ 2 marks, ಮತ್ತು ಇಂಟರ್ಪ್ರಿಟೇಷನ್ ಮತ್ತು ಕನ್ಕ್ಲೂಷನ್ಗೆ 2 marks ಅಂತ ಹೇಳಿರ್ತಾರೆ ಅವರು. ಸೊ ನಾವೇನು ಮಾಡ್ತೀವಿ, ಲೆಕ್ಕ ಮಾಡ್ಕೊಂಡು ಡೈರೆಕ್ಟಾಗಿ ನಾನ್ ರೆಸಿಡೆಂಟ್ ಅಂತ ಬರೆದುಬಿಟ್ರೆ ಆ ಮಾರ್ಕ್ಸ್ ಅಲಾಟ್ ಪೂರ್ತಿ 6 marks ಕೊಡೋಕ್ಕಾಗುತ್ತೆ. ಒಂದೇ ಪ್ರಾಬ್ಲಮ್ನ ಓದ್ಬಿಟ್ಟೇ ಬೇಕಾದ್ರೆ ನಾವು ನಾನ್ ರೆಸಿಡೆಂಟ್ ಅಂತಾನು ಹೇಳ್ಬಿಡ್ಬೋದು. ಸ್ವಲ್ಪ ಜ್ಞಾನ ಇದ್ದರೆ ಅಲ್ಲೇ ಲೆಕ್ಕ ಹಾಕ್ಬಿಟ್ಟು ಈಸ್ ಎ ನಾನ್ ರೆಸಿಡೆಂಟ್ ಅಂತ ಒಂದೇ ಒಂದು ಸೆಂಟೆನ್ಸ್ಗೆ ಮಾರ್ಕ್ಸ್ ಕೊಡೋದಿಲ್ಲ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಅಲ್ಲಿಗೆ ಫಸ್ಟ್ ಸ್ಟೆಪ್ಪು ಮುಗಿದಿದೆ ಇಲ್ಲಿ. ಫಸ್ಟ್ ಸ್ಟೆಪ್ಪಲ್ಲಿ ಎಷ್ಟು ದಿನ ಇದ್ದಾನೆ ಇಂಡಿಯನಲ್ಲಿ, ನಮ್ಮ ಪ್ರೀವಿಯಸ್ ಇಯರಲ್ಲಿ 149 days ಇದ್ದಾನೆ. 2ನೇ ಕಂಡೀಷನ್ ಚೆಕ್ ಮಾಡಬೇಕಾ ನಾವಿಲ್ಲಿ. 2ನೇದು ಕಂಡೀಷನ್ಸು 4PPY 2ನೇ ಬೇಸಿಕ್ ಕಂಡೀಷನ್ ಇಲ್ಲೇ ಎಲ್ಲ ಮಾಡೋಂಗಿಲ್ಲ. ಯಾವಾಗ ಅವನು ಫಸ್ಟ್ ಬೇಸಿಕ್ ಕಂಡೀಷನ್ನೇ ಮಾಡಿಲ್ಲ ಅಂದರೆ ಅಡಿಷ್ನಲ್ ಕಂಡೀಷನ್ನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಂದರೆ ಏನೂ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅಲ್ಲಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ನು ನಮಗೆ ಬೇಕಾಗಿಲ್ಲ ಇಲ್ಲಿ. ಆದರೆ ಥರ್ಡ್ನ ಈಗ ಸೆಕೆಂಡ್ ಸ್ಟೆಪ್ ಆಗಿಬಿಡುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಟೆಸ್ಟಿಂಗ್ ಆಫ್ ಕಂಡೀಷನ್ಸ್. ಸೊ ನಾನೇನು ಮಾಡ್ತೀನಿ, ಈ ಸ್ಟೇಟ್ಮೆಂಟ್ ಯಾಕೆ ಬರೀತಾ ಇದ್ದಾನೆ, ಆ ಒಂದು ಅಲಾಟ್ಮೆಂಟ್ ಮಾರ್ಕ್ಸ್ ನಮ್ಗೆ ಬರಬೇಕಲ್ವ, ಅದು ಮತ್ತೆ ಒಂದು ಆರ್ಡ್ರಲ್ಲಿ ಇರುತ್ತೆ ಅಂತ. ಸೊ 2 column ಟೇಬಲ್ ಹಾಕೊಳ್ಳೋಣ.
ಒಂದು ಕಾಲಮ್ನ ಕ್ಯಾಪ್ಷನ್ ಬಂದು ಕಂಡೀಷನ್ಸ್ ಅಂತ ಬರೆಯೋಣ, ಇನ್ನೊಂದು ಬಂದು ಸ್ಟೇಟಸ್ ಅನ್ನು ಅವ್ನು ಪಾಸ್ ಮಾಡಿದಾನೋ ಇಲ್ವಾ ಅಂತ. ಬೇಸಿಕ್ ಕಂಡೀಷನ್ ಮಾಡೋಣ ನೋಡಿ. ಇಲ್ಲಿ ಬೇಸಿಕ್ ಕಂಡೀಷನ್ ಅಂಡರ್ ಸೆಕ್ಷನ್ 6 of section 1. You know, as an Indian citizen is gone out of India for the purpose of employment. That's why second condition is not available. So agar first condition ಮಾತ್ರ ಬರಿತೀನಿ, stay in India at least for 182 days during the previous year, one basic condition. ಎರಡನೇ ಬೇಸಿಕ್ ಕಂಡೀಷನ್ ಅವನಿಗೆ ಅವೈಲೇಬಲ್ ಇರಲಿಲ್ಲ, ಅದರಿಂದ ಅಡಿಷನಲ್ ಕಂಡೀಷನ್ಸ್ ಬರ್ಕೊಳ್ತೀನಿ. ಅಡಿಷನಲ್ ಕಂಡೀಷನ್ ಅಂಡರ್ ಸೆಕ್ಷನ್ 6 of section 6 ಎರಡಿದಾವೆ. ಅದರಲ್ಲಿ ಮೊದಲನೇದು ರೆಸಿಡೆಂಟ್ ಇನ್ ಇಂಡಿಯಾ 2 out of 10 ಪ್ರೆಸಿಡಿಂಗ್ ದ ಪ್ರೀವಿಯಸ್ ಇಯರ್ಸ್, ಅಂದರೆ 10 ವರ್ಷಗಳಲ್ಲಿ 2 ವರ್ಷ ಅವನು ರೆಸಿಡೆಂಟ್ ಆಗಿರಬೇಕು ಅಂತ. ಎರಡನೇ ಕಂಡೀಷನು ಅಡಿಷನಲ್ ಕಂಡೀಷನು ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 730 days ಇನ್ 7 ಪ್ರೆಸಿಡ್, 7 ವರ್ಷಗಳಲ್ಲಿ ಹಿಂದಿನ 7 ವರ್ಷಗಳಲ್ಲಿ 730 ದಿನ ಇರಬೇಕು ಅನ್ನೋದು ಇದೆ. ಇದು ನಾವು ಸ್ಟೇಟಸ್ ಚೆಕ್ ಮಾಡೋಣ ಬನ್ನಿ. ಫಸ್ಟ್ ಬೇಸಿಕ್ ಕಂಡೀಷನ್ 182 ದಿನ ಇರಬೇಕು. ಫಸ್ಟ್ ಸ್ಟೆಪ್ಪಲ್ಲೇ ಗೊತ್ತಾಗುತ್ತೆ ಅವನು ಇದ್ದಿದ್ದೇ 149 ದಿನ. ಸೊ 149 days ಇದ್ದಾನೆ. ಸೊ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ದ ಫಸ್ಟ್ ಬೇಸಿಕ್ ಕಂಡೀಷನ್. ಇವಾಗ ಅವೈಲೇಬಲ್ ಇರೋದೇ ಒಂದು ಕಂಡೀಷನ್, ಅದು ಮಾಡಿಲ್ಲ ಅಂದರೆ ಅವನು ನಾನ್ ರೆಸಿಡೆಂಟ್ ಆಗಿಬಿಡ್ತಾನೆ. ಯಾವಾಗ ಅವನು ಫಸ್ಟ್ ಬೇಸಿಕ್ ಕಂಡೀಷನ್ನೇ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ it is immaterial that whether he satisfies the additional condition or not. That means, in other words, no need of testing the additional conditions. So ಏನು ಮಾಡ್ತೀವಿ ಇಲ್ಲಿ, ರೆಸ್ಟ್ ಅಡಿಷನಲ್ ಕಂಡೀಷನ್ ನಾಟ್ ಫಸ್ಟ್ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ನಾಟ್ ರಿಕ್ವೈರ್ಡ್. ಇದು ಕೂಡ ನಾಟ್ ರಿಕ್ವೈರ್ಡ್. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಟೆಸ್ಟಿಂಗ್ ಆಫ್ ಕಂಡೀಷನ್ಸ್ ಅಂತ. ಇದೆಲ್ಲ ನಾವು ಮಂಡ್ಯಲ್ಲೇ ಇಟ್ಕೊಂಡು ಕಾಲಕ್ಕೆ ನಾನ್ ರೆಸಿಡೆಂಟ್ ಅಂತ ಬರೀಬೋದು. ಬರೆದ್ರೆ ಏನಾಗುತ್ತೆ ಅಂದರೆ ನಮ್ಗೆ ಮಾರ್ಕ್ಸ್ ಅಲಾಟ್ ಮಾಡುವಾಗ ಒಂದೆರಡು ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀವಿ ಅಂತ, ಅದಕ್ಕೋಸ್ಕರ ಆರ್ಡ್ರ್. ಸೊ ಅಲ್ಲಿಗೆ ಏನಾಯ್ತು ಅಂದರೆ ಇಲ್ಲಿ ಟೆಸ್ಟ್ ಸ್ಟೆಪ್ ನಂಬರ್ 3 ಅಂದರೆ 2 ಕಂಪ್ಲೀಟ್ ಆಯಿತು. ಲಾಸ್ಟ್ ಕನ್ಕ್ಲೂಷನ್ ಬರೆದ್ಬಿಡೋಣ. ಹಾಗಾದರೆ ಕನ್ಕ್ಲೂಷನ್ ಬರಿಬೇಕಾದ್ರೆ ನಮ್ಗೇನು ಗೊತ್ತಿರಬೇಕು, ಏನು ಕನ್ಕ್ಲೂಷನ್ ಕೊಡ್ತೀವಿ ನಾವು, ಅವನ ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿಲಿ ರೆಸಿಡೆಂಟಾ, ಅಥವಾ ನಾನ್ ರೆಸಿಡೆಂಟಾ ಅಂತ ನಾವು ಹೇಳಬೇಕು. ಹೇಳ್ಬೇಕಾದ್ರೆ ನಮಗೆ ಟೈಪ್ಸ್ ಆಫ್ ಸ್ಟೆಪ್ ನೋಟ್ ನಂಬರ್ 2ನಲ್ಲಿ ಆರ್ಡಿನರಿ ರೆಸಿಡೆಂಟ್ ಅವನು, ನಾಟ್ ಆರ್ಡಿನರಿ ರೆಸಿಡೆಂಟಾ, ನಾನ್ ರೆಸಿಡೆಂಟಾ ಅಂತ ಹೇಳ್ಬೇಕಾದ್ರೆ ಯಾರನ್ನ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ ಅಂದರೆ ದ ಪರ್ಸನ್ ಹೂ ಸ್ಯಾಟಿಸ್ಫೈಸ್. ಇಲ್ಲಿ ಒಂದೇ ಬೇಸಿಕ್ ಕಂಡೀಷನ್ ಆ್ಯಂಡ್ 2 ಅಡಿಷನಲ್ ಕಂಡೀಷನ್, ಎರಡೂ ಕಂಡೀಷನ್ನ ಒಂದು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿ ಎರಡೂ ಅಡಿಷನಲ್ ಕಂಡೀಷನ್ ಮಾಡಿದ್ದಿದ್ರೆ ಇವನು ಮಿಸ್ಟರ್ ಪಿ ಅವನ ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತಾ ಇದ್ವಿ. ಇಲ್ಲ ಅಂದರೆ ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿ ಅಡಿಷನಲ್ ಕಂಡೀಷನ್ ಎರಡರಲ್ಲಿ ಯಾವುದಾದ್ರು ಎರಡೂ ಮಾಡೋಕ್ಕಾಗಿಲ್ಲ ಅಂದರೆ ಒಂದನ್ನು ಮಾಡ್ದ ಅಥವಾ ಒಂದು ಮಾಡಿಲ್ಲ ಅಂದರೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತಾನೆ ನಾವು ಹೇಳ್ತಾ ಇದ್ದೀವಿ. 1 ಬೇಸಿಕ್ ಕಂಡೀಷನು ಪ್ಲಸ್ 1 or 0 ಅಡಿಷನಲ್ ಕಂಡೀಷನ್ ಮಾಡಿದ್ರೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ ಅವನು ಕಾಲ್ ಮಾಡ್ತಾ ಇದ್ವಿ. ಒಂದು ವೇಳೆ ಅವನೇನಾದರೂ ಬೇಸಿಕ್ ಕಂಡೀಷನ್ನೇ ಫುಲ್ಫಿಲ್ ಮಾಡಿಲ್ಲ, 0 ಬೇಸಿಕ್ ಕಂಡೀಷನ್ ಮಾಡಿ, ಆ 0 ಬೇಸಿಕ್ ಕಂಡೀಷನ್ ಆದಾಗ ಅಡಿಷನಲ್ ಕಂಡೀಷನ್ ಈಸ್ ನಾಟ್ ರಿಕ್ವೈರ್ಡ್, ಟೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಒಂದು ಸ್ಟೇಟಸ್ ಏನಾಗುತ್ತೆ ಅಂದರೆ ಇಲ್ಲಿ ಇವನೇನಾಗಿದ್ದಾನೆ, ಇಲ್ಲಿ ಬೇಸಿಕ್ ಕಂಡೀಷನ್ನೇ ಫುಲ್ಫಿಲ್ ಮಾಡ್ತಾ ಇಲ್ಲ. ಹಾಗಾದ್ರೆ ಅವನು ಏನಂತ ಕರಿಬೇಕು ನಾವಿಲ್ಲಿ, ಥರ್ಡ್ ಕ್ಯಾಟಗರಿ, ಥರ್ಡ್ ಟೈಪ್ ಏನಂದರೆ ನಾನ್ ರೆಸಿಡೆಂಟ್ ಅಂತ ಬರಿಬೇಕು. ಒಂದು ಸೆಂಟೆನ್ಸ್ ಬರಿಬೇಕು ಇಲ್ಲಿ, ಆಸ್ ಮಿಸ್ಟರ್ ಪಿ ಡಸ್ ನಾಟ್ ಸ್ಯಾಟಿಸ್ಫೈ ದ ಬೇಸಿಕ್ ಕಂಡೀಷನ್, ಎನಿ ಬೇಸಿಕ್ ಕಂಡೀಷನ್ ಅಂತ ಬೇರೆ ಕಡೆ ಬರಿತೀವಿ. ಇಲ್ಲಿ ಎಂಪ್ಲಾಯ್ಮೆಂಟ್ ಆಗಿರೋದು ಒಂದೇ ಕಂಡೀಷನ್ ಇರೋದ್ರಿಂದ ಆಸ್ ಮಿಸ್ಟರ್ ಪಿ ಡಸ್ ನಾಟ್ ಸ್ಯಾಟಿಸ್ಫೈ ದ ಬೇಸಿಕ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ನಾನ್ ರೆಸಿಡೆಂಟ್ ಅಂತ ನಾವಿಲ್ಲಿ ಅವನಿಗೆ ಕಾಲ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ಪ್ರಾಬ್ಲಮ್ ಒಂದು ಎಂಪ್ಲಾಯ್ಮೆಂಟ್ ಬೇಸ್ಡ್ ಇದು, ಅಂದರೆ ಸ್ಪೆಷಲ್ ಕ್ಯಾಟಗರಿ ಬರುತ್ತಲ್ಲ ಅಲ್ಲಿ ತೊಗೊಂಡು ಅದು ಬೇಸಿಸ್ ಮೇಲೆ ಕೊಟ್ಟಿರೋಂಥ ಪ್ರಾಬ್ಲಮ್ಮು. ಹಂಗೆ ಕೊಟ್ಟಾಗ ನಾವು ಎರಡನೇ ಬೇಸಿಕ್ ಕಂಡೀಷನ್ ಯಾವತ್ತೂ ಕೂಡ ಕನ್ಸಿಡರ್ ಮಾಡೋಕ್ಕೆ ಹೋಗಬಾರ್ದು. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನಲ್ಲಿ ಮತ್ತೊಂದು ಪ್ರಾಬ್ಲಮ್ ನಿಮ್ಮ ಜೊತೆ ಮತ್ತೆ ಡಿಸ್ಕಸ್ ಮಾಡ್ತೀನಿ, ಬೇರೆ ಥರ ಇರುವಂಥ ಪ್ರಾಬ್ಲಮ್ನ. ಅಲ್ಲಿವರೆಗೂ ನಮಸ್ಕಾರ.